ಈಗ ಆತೀಗ ಓದೋದಾತು ಎಲ್ಲ ಮುಗೀತು. ನಿಮ್ಮ ಮನ್ಯಾಗ ಯಾವಾಗ ಸುದ್ದಿ ಹೇಳ್ತಿ? ಹೇಳ್ಬೇಕು, ನಮ್ಮ ಮನೆಗೂ ಹೇಳ್ಬೇಕು. ಆದ್ರೆ ಏನು ಮಾಡ್ಬೇಕು, ಕೆಲವು ಜವಾಬ್ದಾರಿ ಅದಾವಲ್ಲ, ಹಾಗಾಗಿ ಬಾಯಿ ಮುಚ್ಕೊಂಡಿದ್ದೆ ಅಷ್ಟೇ. ನಿಮ್ಮ ಮನೆಗೆ ಯಾವಾಗ ಹೇಳ್ತಿ? ನಮ್ಮ ಮನೆ ಮಾತಾಡೋದು ನಾನು ಕುತ್ತಿಗೆ ಬಂದೈತಿ ಈಗ. ನಮ್ಮವ್ವ ಇದಕ್ಕೆಲ್ಲ ಒಪ್ಪಲ್ಲ. ನಮ್ಮ ಅಣ್ಣನು ಭಾರಿ ಸ್ಟ್ರಿಕ್ಟಪ್ಪ. ಏನು ಮಾಡ್ಬೇಕಂತ ತಿಳಿವಲ್ತು. ಇನ್ನು ನಮ್ಮ ಅಪ್ಪಗೆ ಹೆಂಗಾರ ಹೇಳ್ತೇನೋ ಏನೋ ಗೊತ್ತಿಲ್ಲ. ಮಗಳಂದ್ರೆ ಪ್ರೀತಿ, ಹೇಳಿದ್ರೆ ಒಪ್ಕೋಬೋದು ಅಂತ ಅಂದ್ಕೊಂಡೀನಿ. ಆದ್ರೆ ನನಗೆ ಯಾಕೆ ನಮ್ಮ ಅಣ್ಣ ಒಪ್ತಾನ ಅನ್ನೋದು ನನಗೆ ನಂಬಿಕೆ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗೋಲ್ತು. ನಮ್ಮವ್ವಂತರೂ ಮೊದಲು ಒಪ್ಪಲ್ಲ. ಹಂಗಂದ್ರೆ ಹೆಂಗೆ? ಈಗ ಎಷ್ಟು ದಿನ ಅಂತ ಹಿಂಗೆ ಕಾಯ್ಕೊಂಡು ಕುಂದಿರ್ತಿ, ಮತ್ತೆ ಹೇಳೋದಿಲ್ಲ ನಿನ್ನ ಮನ್ಯಾಗ? ನಮ್ಮ ಮನ್ಯಾಗೂ ಕೇಳ್ತಾ ಇದಾರೆ ಯಾವಾಗ ಮದುವೆ ಮಾಡ್ಕೋತಿಯಪ್ಪ ಅಂತೇಳಿ. ಅದಕ್ಕೆ ನಿಮ್ಮ ಮನ್ಯಾಗೂ ನೀನು ಒಂದ್ಸಲ ವಿಚಾರಿಸು. ಅಯ್ಯೋ, ನಮ್ಮ ಮನೆಗೆ ಈಗಾಗಲೇ ಒಂದ್ಸಲ ಹೆಣ್ಣು ನೋಡೋ ಕಾರ್ಯಕ್ರಮ ಆಗೈತಿ. ಏನ? ಹೌದಾ? ಮತ್ತು ನನಗೆ ಈ ಮಾತೇ ಹೇಳಿಲ್ಲ ನೀನು? ಹೆಣ್ಣು ನೋಡ್ತಾರ ಅಂದ ತಕ್ಷಣ ಮದ್ವಿನೇ ಆಗ್ಬಿಡ್ತತನ? ನಿಂದು ಇನ್ನು ಜಾಬ್ಗೆ ಅಪ್ಲೈ ಮಾಡತ್ತಿದ್ದಿ, ಅದು ಸಿಗ್ತತೆ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ನಿನ್ನ ವಿಷಯನೂ ನಂಗೆ ಹೇಳೋಕ್ಕಾಗೋಲ್ತು. ಮನ್ಯಾಗ ಹುಡುಗ ಏನು ಕೆಲಸ ಮಾಡ್ಕೊಂಡದಾನ ಅಂದ್ರೆ ನಾ ಏನು ಅಂತ ಹೇಳಲಿ. ಇನ್ನು ನೀನು ಅಪ್ಲೈ ಮಾಡಿದ್ದೆ, ಈಗ ಕೆಲಸದ್ದು ಹೇಳೋಕ್ಕಾಗಕತ್ತೀವಿ. ಕೆಲಸ ಇಲ್ಲಿ ತಡಿ ಹುಡುಕ್ತಾದಾನ ಅಂದ್ರೆ ನಮ್ಮ ತರನ, ಆಮೇಲೆ ಅವ್ರು ಒಪ್ಕೋತಾರನ, ಅದಕ್ಕೆ ಅದು ಹೇಳೋಕ್ಕಾಗಿದ್ದಿಲ್ಲ ಅಷ್ಟೇ. ನೋಡ್ಕೊಂಡು ಹೋಗೋದಲ್ಲ, ಹೋಗ್ಲಿ ಬಿಡಂತ ಸುಮ್ಮನಾಗಿದ್ದೆ. ಆದರೆ ಕೆಲವು ಕಾರಣದಿಂದ ನನಗೂ ಇಷ್ಟ ಆಗಲಿಲ್ಲ, ನಮ್ಮ ಅಪ್ಪಗಂತೂ ಮೊದಲು ಇಷ್ಟ ಆಗಿದ್ದಿಲ್ಲ. ಹಾಗಾಗಿ ನಾನು ಒಲ್ಲೆ ಅಂತ ಅಂದ್ಬಿಟ್ಟೆ, ಅವರು ಸುಮ್ಮನಾಗ್ಬಿಟ್ರೆ. ಹೌದಾ? ನಾನೆಲ್ಲ ಹಂಗಾರೆ ಏನಪ್ಪ ಇದು ಅಂತಂದೆ. ಹೋಗ್ಲಿ ಬಿಡು, ಈಗ ಅದು ಆಗಿದ್ದಾತ. ಇನ್ನರ ಈಗ ನಿಮ್ಮ ಕೆಲ್ಸದ್ದು ಯಾವಾಗ ಪಕ್ಕ ಆಕತಿ? ಇನ್ನು 2 ದಿನ, ಮತ್ತೆ ತಡನೆ ಮಾಡಬೇಡ. ಹೇಳ್ಬಿಡಲ್ಲ, ಸಿಗ್ತತಿ ಗ್ಯಾರಂಟಿ, ಮುಗೀತು. ಕೆಲವು ಕಡೆ ರೊಕ್ಕ ಕೊಡೋದಿತ್ತು, ಒಂಚೂರು ಅಲ್ಲೂ ಕೊಟ್ಟೆ. ಕೆಲಸನೂ ಸಿಗಾಕತ್ತೈತಿ ರೈಲ್ವೆ ಡಿಪಾರ್ಟ್ಮೆಂಟ್ನಾಗ. ಅದೇನು ಸುಮ್ಮನೆ ಅಂತ ಮಾಡಿಯಾ? ನಮ್ಮ ಅಪ್ಪಾರ ಕೆಲಸ ಅದು ಈಗ ಮೊದ್ಲಿನಂಗೆ ಇದು ಇಲ್ಲ. ಅಪ್ಪಾಜಿನೂ 1-2 ಕಡೆ ರೊಕ್ಕ ಕೊಟ್ಟು ಸಟ್ ಮಾಡ್ಯಾರ. ಹಾಗಾಗಿ ಈಗ ಟೆನ್ಷನ್ ಇಲ್ಲ ನನಗೆ ಅಂತ ಫಿಕ್ಸ್. ಅದೇನು ಸರಿ. ಈಗ ನಮ್ಮ ಮನೆಗೆ ನೀವೇ ಬರ್ತೀರಾ? ನೀವು ಬರ್ರಿ ನನ್ನ ಜೊತೆಗೆ, ಇಬ್ರು ಹೋಗಿ ಮಾತಾಡೋಣ. ಸರಿ, ಆಯ್ತು, ಬರ್ತೀನಿ. ಜ್ಯೋತಿ? ಹಾಂ ಸರ್. ಸರ್ ಅದು ಯಾರಮ್ಮ ಇವರು? ಸರ್ ಅದು ನನ್ನ ಲವರ್ ಸರ್. ನನಗೆ ನಿನಗೆ ಹಂಗೆ ಯಾರು ಅದಾರ ಅಂತ ಅನ್ಸಿದ್ದೆ ಇಲ್ಲಮ್ಮ. ನಾನು ನೋಡಿದ್ರೆ ಇಷ್ಟು ದೊಡ್ಡ ಲಾಯರ್ ಬರೀ ನಡವಳಿಕೆ ಒಳಗೆ ಗೊತ್ತಾಡಿಬೇಕಿತ್ತು, ಆದ್ರೆ ನಂಗೆ ಅನ್ಸೇ ಇಲ್ಲಲ್ಲ. ಆದರೆ ಸರ್ ನಾವು ಫೋನಲ್ಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಕೆಲವೊಂದು ಸಲ ಮಾತಾಡ್ತಿರ್ತಿದ್ದೆ. ಒಂದು ಟೈಮಿಂಗ್ ಅಂತಿತ್ತು, ಯಾಕಂದ್ರೆ ಅವರು ಬ್ಯುಸಿ, ನಾನು ಬ್ಯುಸಿ. ಹಾಗಾಗಿ ಎಲ್ಲ ಟೈಮ್ನಾಗೂ ಮಾತಾಡ್ತಿರ್ಲಿಲ್ಲ ಸರ್. ಮುಂದಿನ ಪ್ಲಾನ್? ಮ್ಯಾರೇಜ್ ಸರ್. ಓ, ಮದ್ವಿನಾ? ಹಾಂ, ಸರಿ ಸರಿ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಅಂದಾಗ ಜ್ಯೋತಿ, ನಾಳೆ ಆಫೀಸ್ನ ಸಿಗು. ಕೋರ್ಟ್ ಆಫೀಸ್ ಸರ್? ಇಲ್ಲಮ್ಮ, ನನ್ನ ಪರ್ಸ್ನಲ್ ಆಫೀಸ್ ಐತಲ್ಲ ಅಲ್ಲಿ, ನನ್ನ ಮನೆ ಹತ್ರ ನೋಡಿರಲ್ಲ, ಅಲ್ಲಿ ಬಂದ್ಬಿಡ್ರಿ. ಒಂದು ಕೇಸ್ ಬಗ್ಗೆ ಮಾತಾಡೋದೈತಿ. ಹಾಂ ಸರ್, ಬರ್ತೀನಿ. ಯಾರಿವ್ರೆ? ಸರ್ ಸಿಹಿ ಅದ, ನಾನು ಅವ್ರ ಹತ್ರ ಕಲಿತಾ ಇದ್ದೀನಿ. ಏನಪ್ಪ ಮನುಷ್ಯನ ನಡವಳಿಕೆ ನೋಡೋ ನಂಗೇನು ಸರಿ ಅನಿಸ್ಲಿಲ್ಲ. ಅಲ್ಲ, ಇಲ್ಲೊಬ್ರು ಮಾತಾಡ್ಕೊಂಡು ನಿಂತಾರ ಅಂದಮೇಲೆ ಹಿಂಗೆ ಬರೋದು ಅಲ್ಲ. ಮೋಸ್ಟ್ಲಿ ನೀವು ಮಾತಾಡ್ತಾ ಇದ್ದೀರಲ್ಲ, ನೀನು ಮಾತಾಡ್ತಿರೋದು ನೋಡಿ ಅವರಿಗೆ ಏನಾರ ಏನು ಅನ್ನಿಸ್ತೋ ಏನೋ, ಯಾರಿಗೆ ಗೊತ್ತು. ಏನಾರ ಹೆದರ್ಸ್ತಾ ಇದಾರ, ಏನಾರ ಕೇಳ್ತಾ ಇದಾರ ಅಂದ್ಕೊಂಡು ಬಂದಿರ್ಬೇಕು. ಪಾಪ ಹಾಗೆಲ್ಲ ಅನ್ಬೇಡ, ಅವರು ಅಷ್ಟು ದೊಡ್ಡವರು ಅದಾರ. ಸರಿ, ಕೋರ್ಟ್ ವಿಷಯ ಇದ್ರೆ ಕೋರ್ಟ್ನೇ ಮಾತಾಡ್ಬೇಕು. ಅದನ್ನೇನ ಅಲ್ಲಿ ಆಫೀಸ್ನಾಗ ಮಾತಾಡೋದು ಪರ್ಸ್ನಲ್ ಆಗಿ? ಅಯ್ಯೋ, ಕೇಸ್ ಡಿಸ್ಕಷನ್ ಮಾಡ್ತಿರ್ತೀವಿ, ಏನಿದೆ ನೀ ಹೆಂಗೆ ಪ್ರಶ್ನೆ ಮಾಡಕತ್ತೀಯಲ್ಲ? ಅಲ್ಲ, ಏನಿಲ್ಲ, ನಿನ್ನ ಒಳ್ಳೇದಕ್ಕೆ ಅಷ್ಟೇ, ಮತ್ತೇನಿಲ್ಲ. ನಿನ್ನ ಸೇಫ್ಟಿಗೋಸ್ಕರ ಕೇಳಿದೆ. ಡೋಂಟ್ ವರಿ. ಸರಿ, ಈಗ ಬರ್ತೀರಾ ನನ್ನ ಜೊತೆಗೆ? ಹೋಗೋಣಂಗಾರ? ಏನು ಮಾಡ್ತೀರಿ? ನಡಿ ಹೋಗೋಣ. ನಾನು ನಿಮ್ಮಪ್ಪ ನಿಮ್ಮಮ್ಮನ ಹೆಂಗೆ ಫೇಸ್ ಮಾಡ್ತೀನಿ ಏನ, ಬಾ ನೋಡೋಣ. ಅತ್ಯಮ್ಮ? ಏನಪ್ಪ? ಏನಿಲ್ಲ, ಅದು ದವಾಖಾನಿಗೆ ಹೊಂಟಿದ್ವಿ, ಅದಕ್ಕೆ ಹೇಳೋಗೋಣ ಅಂತ. ನಾ ದವಾಖಾನಿಗೆ ಹೊಂಟಿನ, ಅದಕ್ಕೆ ಒಂಚೂರು ಮನೆ ಕಡೆ ನೋಡ್ರಿ. ಯಾಕೆ ಆರಾಮಿಲ್ಲ? ಇಲ್ಲ, ಈಕಿನ ಕರ್ಕೊಂಡು ಹೊಂಟಿದ್ದೆ, ಸ್ವಲ್ಪ ದವಾಖಾನಿ ತೋರಿಸ್ಕೊಳ್ಳೋದಿತ್ತ, ಹಾಗಾಗಿ ಅಷ್ಟೇ. ಅದ್ರ ಸಂಬಂಧ ಹೊಂಟಿ. ಓ ಹೌದಾ, ಆಯ್ತಪ್ಪ, ಹೋಗ. ಮನೆ ಚಾವಿ ಯಾಕೆ? ಇಲ್ಲ ಅತ್ಯಮ್ಮ, ಚಾವಿ ಹಾಕೇನಿ. ಚಾವಿ ಹಾಕಿ ಚಾವಿ ತಂದಿಲ್ಲ, ಮಳಿಗೆ ನೇತಾಕೇನಿ ನೋಡ್ರಿ. ಆಯ್ತಪ್ಪ. ಅವ ದವಾಖಾನಿಗೆ ಹೋಗ್ಬರ್ತೀವಿ. ಹಾಂ, ಹೋಗ್ಬರಪ್ಪ, ಹುಷಾರಿ. ಏನನ್ನ ಡಾಕ್ಟರ್ ಕಡೆ ಕರೆಕ್ಟಾಗಿ ಕೇಳಿಸ್ಕೊ. ಸಾಯೋದ್ರಾಗ ನಿಂದು ಒಂದು ಖುಷಿ ನೋಡೇ ಸಾಯ್ತೇನಪ್ಪ ನಾನು, ಅದಕ್ಕೆ. ಆಗ್ಲಾಡ್ಬೆ ಅವ. ಅಯ್ಯ, ಹೀಗಿನ್ನಿದಾಗ ಮಾತಾಡ್ಸಿ ಒಳಗೆ ಹೊಂಟಿದ್ದೆ, ನೀ ಬಂದಿ ನೋಡ. ಕೇಳ್ತ ಚಪ್ಪಲಿ ಬಿಡಾತಿದ್ದೆ ಅಲ್ಲೇ, ಕಾಕ ಹೊರಗೆ ಹೋತಲ್ಲ, ಈಗ ನೋಡಿದೆ. ಅವ ಹಿಡಿ, ಅವ್ವ ಇದು ಹತ್ತಿ ಬೆಳಕ ಮೆಣಸಿಕಾಯಿ ಶಾಂಡ್ಗೆ ಅವೆಲ್ಲ ಕೊಟ್ಟ ನೋಡು. ನಿನ್ನೆ ಅಪ್ಪ ಅಂದಾಗ ನಾನು ಸ್ವಲ್ಪ ಅಲ್ಲೇ ಕಡೆಯಲ್ಲಿ ಇಟ್ಕೊಂಡಿದ್ದು ಅಷ್ಟೇ ಕೊಟ್ಟಿದ್ದೆ, ಊಟದ ಪುರ್ತಲೆ. ಅದಕ್ಕೆ ಅವ್ವ ಇದು ಹತ್ತಿ ಮತ್ತೆ ಈಗ ಒಂದಿಷ್ಟು ತೆಗೆದು ಕೊಟ್ಟ. ಹೌದಾ, ಚಲೋ ಆತು ಬರುವ. ಈ ವರ್ಷ ನಾನು ಸಾಂಡಿಗೆ ಮಾಡಿದ್ದಿಲ್ಲ, ಬಳಕದ ಕಾಯಿ ಮಾಡಿದ್ದಿಲ್ಲ, ಅಷ್ಟು ಬಿಜಿ ಆಗಿಬಿಟ್ಟಿಯೇನ? ಅದಂಗೆ ಎಲ್ಲೋಗಿದ್ದಿ ಬೆಳಗ್ಗೆ? ನೀನು ನಿನ್ನ ಗಂಡ ಎಲ್ಲೇ ಹೋಗಿದ್ರಂತಲ್ಲ, ಶಿರ್ಲಿಂಗ್ ಬಂದಿದ್ನಲ್ಲ ಅಲ್ಲೇ? ಇಲ್ಲ, ಎಲ್ಲೇ ಹೋಗ್ಯಾರ ಅಂತಂದ. ಹುಬ್ಬಳ್ಳಿಗೆ ಹೋಗಿದ್ದೆ ಪ್ಯಾಟಿಗೆ. ಸಾಮಾನು ತರೋದಿತ್ತ, ಅದು ಒಂದು. ಆಮೇಲೆ ನಾನು ಮಕ್ಕ ಖರ್ಚು ಸುನಾರು ಪೌಡರು ಇದು ಪೆರ್ಲಲ್ಲಿ ಎಲ್ಲ ಕಲೆ ಇದ್ದು, ಅದನ್ನು ತರಕ್ಕೆ ಹೋಗಿದ್ದೆ. ಹೌದಾ, ಇಲ್ಲಿಂದ ಬಸ್ ಹತ್ತಿ ಸೀದಾ ಸಿಬಿಟ್ಟಿಗೆ ಹೋಗಿ ಇಳಿತಿ. ಇದು ಬಸ್ ಸ್ಟ್ಯಾಂಡಿಗೆ ಇಳಿದು, ಬಸ್ ಸ್ಟ್ಯಾಂಡಿಂದ ಸಿಬಿಟ್ಟಿಗೆ ಇಳಿದು ಹೋದ್ರಣ.
ನಿಮ್ಮ ನಿನ್ನ ಮಗನ ಅಂತಿಲ್ಲ ಅಷ್ಟ ಅಂತ ಮಾಡಿ ಏನ ನನ್ನ ಗಂಡನ ಬೈಕ್ ಐತಿ ಬೈಕ್ನೇ ಹೋಗಿದ್ದೆ ಹಂಗ ಒಂದು 4 ಗಣಪನ ನೋಡ್ಕೊಂಡೆ ಬಂದೆ ದಾರ್ಯಾಗ. ಅಣ್ಣ ಯಾವಾಗ ಬಂದ ರಾತ್ರಿ ಬಂದಾನ ಇಲ್ಲವಾ ಆಮೇಲೆ ಬಂದಾನ ಗಣಪನ ಇಟ್ಟು ಏನು ಕಳಿಸಿನ ಬರ್ತಾನೆ ಯಾವಾಗ ಬರ್ತಾನೆ ಯಾರಿಗೆ ಗೊತ್ತು. ಭಾಳ ಕಲ್ತಾನ ಅವನು ಇತ್ತಿತ್ತಾಗ ಈಗ ಯಾವ್ದ ಬೇರೆ ಊರಾಗದಾನಂತ. ಅದು ಮುಗಿಸ್ಕೊಂಬರಾಕ ಇನ್ನೂ 8 ದಿನ ಆಕತಿ ಅಂತೇಳಿ ಇನ್ನು ನಿನ್ನ ರಾತ್ರಿ ಯಾರ ಫೋನ್ ಹಚ್ಚಿ ಹೇಳ್ಯಾನ ಏನ ಅವ ಮಸ್ಕಿರಿ ಮಾಡಬೇಡ ನಿಮ್ಮ ಅವನ್ ತಗೋ ಹಿಡಿ ಎಲ್ಲದನ ಏನು ಮಾಡತ್ತಾನ ಮಸ್ಕಿರಿ ಎಲ್ಲಿದ್ ಬಂತ ಕರೆನ ಇಲ್ಲ ಕೇಳ್ಕೊಬೇಕ್ರಿ ನೀನು ಕೇಳಿ ನೀ ಅಮ್ಮನ ಕೇಳಲ್ಲ. ಹ್ಞೂನವ ಇಲ್ಲ 8 ದಿನ ಆಕೈತೆ ಅಂದಾನಂತ. ಹೌದಾ ಮತ್ತು ನಾನು ನೋಡ್ದಲ್ಲ ಏನಾತ ಏನಿಲ್ಲ ಪೇಟಿಗೆ ಹೋಗಿದ್ನಲ್ಲ ಅಂದೆ ಸರಿ ತಗೋ ಹಿಡಿ ನಿನ್ನ ಬಾಕ್ ಮುಚ್ಕ ಏನಾತ ಅವ ಪೇಟೆಗೆ ನಾನು ಅಣ್ಣನ ನೋಡೇನಿ ಬೇ ಅಣ್ಣ ಅತಿಗೆ ಇಬ್ರು ನೋಡೇನಿ ಅತಿಗೆ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು ಅಣ್ಣನ ಡ್ರೆಸ್ ಹಾಕೊಂಡು ಎಲ್ಲ ಇಬ್ರು ಏನೋ ಶಾಪಿಂಗ್ ಮಾಡತ್ತಿದ್ರು. ಎಲ್ಲಿ ಅಂದ್ರೆ ನಾನು ಈ ಕಡೆ ಸತ್ಯಂ ಜ್ಯುವೆಲ್ಲರ್ಸ್ ಅಂಗಡಿ ಐತಲ್ಲ ಆ ಕಡೆ ನಿಂತಿದ್ದೆ. ಆ ಶಾವಿಗೆ ಬರ್ತಾವ ಹಾಲು ಶಾವಿಗೆ ಅವ್ನು ತೊಗೊಳತ್ತಿದ್ದೆ. ಅವ ಈ ಕಡೆ ಬಟರ್ ಮಾರ್ಕೆಟಿಗೆ ಹೋಗೋ ಲೈನ್ ಐತಲ್ಲ ಅಲ್ಲಿ ನಿಂತಿದ್ದ. ಆ ಡ್ರೈ ಫ್ರೂಟ್ಸ್ ಅಂಗಡಿ ಐತಲ್ಲ ಒಂದು ಅಲ್ಲಿ ನಿಂತಿದ್ದ. ನಾನು ಹಿಂಗೆ ನೋಡಿ ಅಣ್ಣ ಅಂತ 2 ಸಲ ಹೋದ್ರತ್ಲೆ ಅವಂಗೆ ಕೇಳಿಸ್ಲಿಲ್ಲ ಏನೋ ಸುಮ್ಮನೆ ಇದ್ದ. ಹಂಗೆ ತಡಿ ಪಟ್ಟಂತ ರೊಕ್ಕ ಕೊಟ್ಟು ಹೋಗಿ ಮಾತಾಡ್ಸಿದ್ರ ಅಂತೇಳಿ ಹಿಂಗೆ ಪರ್ಸ್ನಿಂದ ಅದು ತೆಗೆದು ಇವ್ರ ಕಡೆ ಇಷ್ಟು ಕೊಡ್ಮಟ ಅಂತಂದ್ರೆ ಅವ್ನಿಗೆ ಆಮೇಲೆ ಕಾಣಲೇ ಇಲ್ಲ. ಯಾಕಡೆ ಹೋದ್ನೋ ಏನೋ ನಾನು ಒಂದಿಟ್ಟು ಮುಂದೆ ಹೋಗಿ ನೋಡಿದೆ ಈ ಲೈನಿಗೆ ಹೋದ್ನೋ ಏನೋ ಆ ಲೈನಿಗೆ ಹೋದ್ನೋ ಕಾಣಲಿಲ್ಲ. ಸರಿ ಬಿಡು ಯಾರನ್ನ ನೋಡಿ ಯಾರ ಅನ್ಕೊಂಡು ಅವ ನಾನೊಬ್ಬಿಕೆ ಅಲ್ಲ ನನ್ನ ಗಂಡು ನೋಡೋಣ ಅದು ನಾವು ಪಸಂದ ನೋಡೇವಿ. ಮಾರ್ಕೆಟ್ನಾಗ ನಿಂತಿದ್ದನ್ನ ನನ್ನ ಗಂಡ ಅಂದಿದ್ದ ಅಲ್ಲೊಳ್ಳೆ ನಿಮ್ಮ ಅಣ್ಣ ಅಂತೇಳಿ ಅಂದಮೇಲೆ ನಾನು ಹಿಂಗೆ ನೋಡಿದೆ ಹೌದಲ್ರಿ ಇಲ್ಲಿ ನಿಂತಾನ ಮತ್ತು ಊರ್ಲಿಂದ ಯಾವಾಗ ಬಂದ ಇವ ಆಗಲಿ ಬಂದಾರ ತಡಕ್ಕಿಂತ ಮಾರ್ಕೆಟಿಗೆ ಬೇರೆ ಬಂದಾರಲ್ಲ ಅಂತ ನಾನು ಅನ್ಕೊಂಡೇನಿ. ಹೌದಾ ಒಬ್ಬರ ಮಕ್ಕ ಏನಾರ ಕನ್ಫ್ಯೂಸ್ ಆಗ್ಬೋದು. ಅತ್ತಿಗೆಮ್ಮನು ಆಕೆ ಅಣ್ಣನೂ ಅವನು ಅತ್ತಿಗೆ ಇಬ್ರು ಮಕ್ಕನೂ ಕನ್ಫ್ಯೂಸ್ ಆಕತ್ತೇನ ನಿಮ್ಮ ಅವನು ಇಬ್ರು ಬಂದಾರಲ್ಲ ಏನು ನನಗನ್ಸತಿ ನಿನ್ನೆ ಬಂದಿರ್ಬೇಕು. ಬಂದು ಮೋಸ್ಟ್ಲಿ ಅವ್ರ ತಾಯಿ ಮನೆಗೆ ಏನಾರ ಹೋಗಿರ್ಬೇಕು. ಹೋಗಿ ಇಲ್ಲಿಗೆ ಬರ್ತಾರ ಏನ ಇಲ್ಲ ತಗೋ ಆತು ಮನಿ ಹಳೆ ಆದರಿ ಆದಪ್ಪ ಆದ ಹಾಗೇ ಹೋದ. ಏನ್ ಮಾಡ್ತೀರಿ ನೋಡ್ರಿ ಎಲ್ಲ ನಮ್ಮ ಹಣೆ ಬಾರ. ಏನಾತ್ಲಿ ಊರಿಗೆ ಬಂದಾನ ಹಾಲ್ಕಟ್ ಬಾಡೆ ಊರಿಗೆ ಬಂದು ಏನತ್ತ ಅವ್ರ ಅತ್ತಿ ಮನೆಗೆ ಹೋಗ್ಯಾನ ಹಿಂತಿ ಕರ್ಕೊಂಡು ಅಲ್ಲೇ ಇರಾಕ ಉರ್ಪಾಡೆ ಅಲ್ಲಿದ್ದು ಸಾಕಾಗಿ ಬ್ಯಾಸರಾಗಿ ಒಂದು 8 ದಿನ ಅತ್ತಿ ಮನೆಯಾಗಿದ್ದು ಇಲ್ಲಿ ಬರವ ಹಬ್ಬ ಅಲ್ಲಿ ಮುಗಿಸಿ ಬರ್ಬೇಕಲ್ಲ ಮತ್ತು ಅದಕ್ಕೆ ನನಗೇನಂತಾನ ಇಲ್ವೇ ಇನ್ನೂ 8 ದಿನ ಆಕತಿ ಬೇರೆ ಊರಾಗದೇನು ನಾನು ಅಂತಾನ. ನನಗರ ಹಿಡಿಯೋ ಕಾಲಾರ ಮಾಡಪ್ಪ ಊರು ಹೆಂಗೈತಿ ಏನು ಎಲ್ಲದಿ ನೋಡ್ತೇನೆ ಅಂದ್ರೆ ನೆಟ್ವರ್ಕ್ ಸಿಗಂಗಿಲ್ಲ ಅಂತಾನ. ಹಂಗಾರೆ ಫೋನ್ ಹಚ್ಚಿಲ್ಲಲ್ಲ ಅಂದೆ ಈಗ ಆಗಲ್ ತಗೋವೆ ಕೆಲಸದವು ಅಂದ ಆತು ಬಿಡಂಗಾರ ಅಂತ ಸುಮ್ಮನಾಗೇನು ನಾನು. ಈಗ ಗೊತ್ತಾತು ಅವ್ರ ಅತ್ತಿ ಮನ್ಯಾಗ ಕುಂತಾನ ಮತ್ತೆ ಅದಕ್ಕೆ ಹಿಡಿಯೋ ಕಾಲ್ ಮಾಡುವಲ್ಲ ಮತ್ತೇನೈತಿ. ಅಲ್ಲ ನೋಡವ್ನ ಅತ್ತಿ ಮನೆಗೆ ಯಾವಾಗ ಊರಿಂತ್ರ ಬಂದಾನು ಏನೋ ಯಾರಿಗೆ ಗೊತ್ತು. ಇಂಥ ಮಕ್ಳು ತೊಗೊಂಡು ಏನು ಮಾಡ್ಬೇಕು ಬಂದು ಅಲ್ಲೇ ಗಪ್ಚಿಪ್ ಅತ್ತಿ ಮನ್ಯಾಗ ಅದಾನಲ್ಲ ಇವ ಎಷ್ಟು ಇರ್ಬೇಕು ಇವಂದು ಯವ್ವ ದೇವ್ರೆ. ಅಲ್ಲ ತಾಯಿಗೊಂದು ಬಂದೇನಿ ಅನ್ನಂಗಿಲ್ಲಲ್ಲ ಇವ. ಎಂಥ ಮಗ ಸಿಕ್ಬಿಟ್ಟ ನನಗೆ ಎಂಥ ಮಗ ಹುಟ್ಟಿಬಿಟ್ನ ಯವ್ವ ನನ್ನ ಹೊಟ್ಟ್ಯಾಗ. ಅಲ್ಲ ಬಂದನೇವ ನಾನು ಇಲ್ಲ ಅದ ನೀ ನಾಳೆ ಬೆಳಗ್ಗೆ ಬರ್ತೇನೆ ಅಂದಿದ್ರು ನನಗೆ ಅಷ್ಟು ಮನ್ಸಿಗೆ ನೋವು ಹಾಕಿತ್ತಿಲ್ಲ. ಆಗ್ಲಿ ಬಿಡಂಗಾರೆ ಹಳ್ಳಿ ದಾರಿ ಬರೋಕ್ಕಾಗಿರಕ್ಕಿಲ್ಲ ಅಂತ ಸುಮ್ಮನೆ ಹಾಕಿದ್ದೆ. ಅಲ್ಲಿ ಬಂದು ಅಲ್ಲಿಂದ ಇನ್ನೂ 8 ದಿನ ಆಕತಿ ಅಂತಾನ. ಅಲ್ಲವಾ ನನಗನ್ನಿಸ್ತತಿ ಊರಿಗೆ ಬಂದು ಇವತ್ತೇನಾರ ಇಲ್ಲಿ ಬರ್ಬೋದಾ 8 ದಿನ ಅಂತ ಹೇಳಿ ನಿಂಗೆ ಸರ್ಪ್ರೈಸ್ ಕೊಡಕ್ಕೆ ಏನಾರ ನಿನ್ನೆ ಏನಾರ ತೊಗೊಳಕ್ಕೆ ಹೋಗಿರ್ಬೋದಾ ಅಲ್ಲೇ ಹೆಂಗಂತೀವಿ. ನಿನಗೆ ಬುದ್ಧಿಲ್ಲ ಏನು ಅವೇನು ಸರ್ಪ್ರೈಸ್ ಕೊಡ್ತಾನೆ ನನಗೆ ನನ್ನ ಸರ್ಪ್ರೈಸ್ ಸ್ಟಪ್ಲೈಜರ್ ಕೊಟ್ರೆ ಸೈ ಅವ ಟಿವಿ ಮ್ಯಾಗ ಇಡೋದೊಂದು ಇಲ್ಲ. ನನಗೆ ಗೊತ್ತಾಗ್ತು ಅತ್ತಿ ಮನೆಗೆ ಹೋಗ್ಯಾನ ಹಲ್ಕಟ್ ಬಾಡಿ ಅಲ್ಲಿದ್ದ ಆರಾಮ್ ಬ್ಯಾಸತ್ತು ಇಲ್ಲಿ ಬರವ 4 ದಿನ ಇಲ್ಲಿ ಬೀಗ್ರ ಮನೆಗೆ ಬಂದಾಗ ಬಂದು ಮತ್ತೆ ಅತ್ತಿ ಮನೆ ಸೇರವ ಹಿಂಗಾತು ನನಗೆ ಗೊತ್ತಾಗ್ತು. ಅದಕ್ಕೆ ಈ ಬೆಂಡ್ಲಿ ಇಷ್ಟು ಪಾಲ ಬಿಸ್ತಾಳಿಕೆ ಅದಕ್ಕೆ ಇಲ್ಲಿದ ಹೋಗ್ಬೇಕಂತೇಳಿ ಸೊಸಿನೂ ಅತ್ತಿ ಮನ್ಯಾಗ ಇದ್ರ ಮಾತಾಡಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಕಾರ ಹೊಸ್ದಾಗಿ ಕಲ್ತು ಮಾಡಕ್ಕೆ ಹೋಕಾರ. ಈಕಿಗೆ ಯಾವುದೂ ಇಲ್ಲಪ್ಪ ತಗ ಆಗ್ಬಾರ್ದು ಅನ್ನಂಗೆ ಮೈಗೆ ಹಚ್ಕೊಳ್ಳಲಿಕ್ಕೆ. ಹಾಂ ನನಗೆ ಗೊತ್ತಾತು. ನಾನೇನು ಎಲ್ಲಿ ಹೆಂಗಿದ್ರು ಇರಲ್ಲ ಇವ್ರ ಮಾತು ಕೇಳಬೇಕು ಅಂತ ಮೈಗಳತನ ಆಕಿಗೆ. ನೋಡು ಮಗನ್ನ ಎಷ್ಟ್ರ ಮಟ್ಟಿಗೆ ಬೆಳೆಸಿ ನೋಡ್ಕೊ ನೀನೆ ಏನ ಮತ್ತಿಂತ ಮಕ್ಳು ಹಿಂಗಲ್ಲ ಆಗದು ಇವ್ ನೆಟ್ಗಿರಕ್ ಸಾಧ್ಯನ ಮತ್ತೇನೈತಿ. ಫೋನ್ ಹಚ್ಚಿ ಜಾಡಿಸ್ತೇನೆ ಬೇಡ ಅವ ಈ ತಪ್ಪು ಮಾಡಬೇಡ. ನಾ ಅಂತೇನಲ್ಲ ನಾನೊಬ್ಬಕ್ಕೆ ಬಾಯಿ ಮುಚ್ಕೊಂಡಿದ್ರಕ್ಕಿತ್ತನ ಎಲ್ಲಿ ಮತ್ತೆ ಸುಸಿ ನೋಡಕ್ಕೆ ನಾನು ಜಗಳ ಹಚ್ತಂಗತ್ತ ಏನಾತಾಗ. ಅಲ್ಲ ಅವ ನೀನು ಫೋನ್ ಮಾಡಬೇಡ ನೋಡೋಣ ಇವತ್ತು ರಾತ್ರಿ ಮಟ್ಟ ಬಂದರೂ ಬರ್ಬೋದು ಹೌದಿಲ್ಲ. ಅವ್ನು 8 ದಿನ ಅಂದನಲ್ಲ 8 ದಿನ ಸುಮ್ಮನೆ ಇದ್ದು ಬಿಡ ನೋಡೋಣ ಯಾವಾಗ ಇಲ್ಲಿಗೆ ಬರ್ಬೇಕು ಅನಿಸ್ತೈತೆ ಅವಂಗೆ ಅಂತೇಳಿ. ಈ ವಿಚಾರ ಗೊತ್ತಾದ ಮೇಲೂ ನನಗೆ ಸುಮ್ಮನಿರಂತೀಯಲ್ಲೇ ನೀನು ಎಷ್ಟು ನನ್ನ ರಗತ್ ಕುದಿಯಾಕತ್ತತಿ ಅಂತ ನಿನಗೇನು ಗೊತ್ತು ಇಲ್ಬೇವ ನಂಗೆ ಅರ್ಥ ಆಕತಿ. ಎದಿ ಉದ್ದ ಬೆಳೆದ ಮಗ ನಾನು ನನ್ನ ಹೊಟ್ಟೆಗೆ ಹುಟ್ಟಿ ಸಾಕಿ ಬೆಳೆಸಿದ ಮಗ ಹಡದು ಆ ಮಗ ಇನ್ನೊಬ್ರು ಮಾತು ಕೇಳ್ತಾನ ಹಡದ ತಾಯಿನ ಬಿಟ್ಟು ಅಂತಂದ್ರೆ ನನಗೆ ಎಷ್ಟು ಸಂಕಟ ಆಕತಿ ಅನ್ನೋದು ವಿಚಾರ ಮಾಡಿ ಅನ್ನ ನೀನು. ನನ್ನ ಮಗನ ನಾನೇನು ಅಕ್ಕಿಗಾಗಿ ಹಡದೆ ನನ್ನ ಮಗಲ್ಲೇ ಅವ ಅಲ್ಲ ಹೆಂಡತಿ ಮಾತು ಕೇಳಾಕತ್ತಿ ಬಿಟ್ನಲ್ಲ ಇವ ಏನು ಹೇಳಬೇಕು ಇದಕ್ಕೆ ಅಂತ ನಾನು. ಇಲ್ಲ ಇದು ಯಾಕೆ ಸರಿ ಹೋಗಲ್ಲಿದೆ ನೋಡೋಣ ಬರ್ಲಿ
ಇವತ್ತದು ಎಷ್ಟೊತ್ತಿಗೆ ಬರ್ತಾನೆ ಬರಲಿ. ನನಗೀಗ ಗೊತ್ತಾತ್ಲಿ, ಇವರು ಬೇಕಂತೇಳೆ ನನ್ನ ಮಗನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಾಳ. ಅಷ್ಟು ಆರಾಮ ರೊಕ್ಕಿದ್ದೈಕಿ, ಏನೂ ಕೆಲಸ ಇಲ್ಲ ಕಾರ್ಯ ಇಲ್ಲ, ನನ್ನ ಮಗನ ಹಿಡ್ದಾಳಂದ್ರೆ ಇಲ್ಲೇ ವಿಚಾರ ಮಾಡಿ ನೀನು. ಹೌದು ದೇವ, ನನಗೂ ಅನ್ನಿಸ್ತ.